ಹಾಸನ ಹೊಳೆನರಸೀಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಎಸ್ಐಆರ್ ಪರಿಶೀಲನೆ ಮುಂದುವರಿಕೆ. ಬಿಜೆಪಿ ಮುಖಂಡ ಜಿ ದೇವರಾಜೇಗೌಡರಿಂದ ಪರಿಶೀಲನೆ. ಹೊಳೆನರಸೀಪುರ ಜುಲೈ 6 ಜಿ ದೇವರಾಜೇಗೌಡ ಅವರು ಭಾರತದ ಚುನಾವಣಾ ಆಯೋಗದ ನಿರ್ದೇಶನದಂತೆ ನಡೆಯುತ್ತಿರುವ ಎಸ್ಐಆರ್ ಪರಿಶೀಲನಾ ಕಾರ್ಯದಲ್ಲಿ ಸೋಮವಾರವೂ ಭಾಗವಹಿಸಿದರು. ಹೊಳೆನರಸೀಪುರ ವಿಧಾನಸಭಾ ಕ್ಷೇತ್ರದ ವಿವಿಧ ನಗರ ಪ್ರದೇಶಗಳಲ್ಲಿ ಬೂತ್ ಮಟ್ಟದ ಏಜೆಂಟರ್ ಹಾಗೂ ಬೂತ್ ಮಟ್ಟದ ಅಧಿಕಾರಿಗಳು ಅವರೊಂದಿಗೆ ಸ್ಥಳಕ್ಕೆ ಭೇಟಿ ನೀಡಿ ಮತದಾರರ ಪಟ್ಟಿಯ ಪರಿಷ್ಕರಣೆ ಮತ್ತು ಪರಿಶೀಲನಾ ಕಾರ್ಯವನ್ನು ಅವಲೋಕಿಸಿದರು. ಈ ವೇಳೆ ಮತದಾರರ ವಿವರಗಳು ಸಮರ್ಪಕವಾಗಿ ದಾಖಲಾಗಿರುವ ಬಗ್ಗೆ ಪರಿಶೀಲನೆ ನಡೆಸಲಾಯಿತು. ಮತದಾರರ ಪಟ್ಟಿಯಲ್ಲಿ ಯಾವುದೇ ಲೋಪ ಅಥವಾ ತಪ್ಪುಗಳಾಗದಂತೆ ಜಾಗರೂಕತೆಯಿಂದ ಕಾರ್ಯನಿರ್ವಹಿಸುವಂತೆ ಸಂಬಂಧಪಟ್ಟ ಅಧಿಕಾರಿಗಳು ಹಾಗೂ ಕಾರ್ಯಕರ್ತರಿಗೆ ಸೂಚನೆಯನ್ನ ನೀಡಲಾಯಿತು. ಜಿ ದೇವರಾಜೇಗೌಡರವರು ಮತದಾರರ ಪಟ್ಟಿಯು ನಿಖರ ಹಾಗೂ ಪಾರದರ್ಶಕವಾಗಿರುವುದು ಪ್ರಜಾಪ್ರಭುತ್ವದ ಬಲವರ್ಧನೆಗೆ ಅಗತ್ಯವಾಗಿದ್ದು, ಚುನಾವಣಾ ಆಯೋಗದ ಮಾರ್ಗಸೂಚಿಯಂತೆ ನಡೆಯುತ್ತಿರುವ ಎಸ್ಐಆರ್ ಪ್ರಕ್ರಿಯೆಗೆ ಎಲ್ಲರೂ ಸಹಕರಿಸಬೇಕು ಎಂದು ಕರೆ ನೀಡಿದರು. ಹೊಳೆನರಸೀಪುರ ನಗರ ವ್ಯಾಪ್ತಿಯ ವಿವಿಧ ಬೂತ್ಗಳಲ್ಲಿ ಪರಿಶೀಲನಾ ಕಾರ್ಯ ಮುಂದುವರೆದಿದ್ದು, ಬಿಎಲ್ಎಗಳು, ಬಿಎಲ್ಒಗಳು ಹಾಗೂ ಪಕ್ಷದ ಮುಖಂಡರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ಸರ್ ನಮಸ್ತೆ. ಇದೀಗ ನೀವು ಕೂಡ ಈ ಒಬ್ಬರು ಹೊಳೆನರಸೀಪುರ ವಿಧಾನಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿಯಾಗಿ ಬಿಎಲ್ಒಗಳ ಜೊತೆ ಹೋಗಿ ಮತ ಪರಿಷ್ಕರಣೆಯನ್ನು ಮಾಡ್ತಾ ಇದ್ದೀರಾ. ಯಾವ ರೀತಿಯಾಗಿ ಸರ್ ನಿಮ್ಮ ಹೊಳೆನರಸೀಪುರ ನಗರ ಪ್ರದೇಶದಲ್ಲಿ ಈ ಒಂದು ಮತ ಪರಿಷ್ಕರಣೆ ಸಾಗ್ತಾ ಇದೆ? ಭಾಳ ವಿಶೇಷವಾಗಿ ನಮ್ಮ ವಿಧಾನಸಭಾ ಕ್ಷೇತ್ರದಲ್ಲಿ ಭಾಳ ಪ್ರಮುಖ ಜಾಗ ಅಂದರೆ ನಮ್ಮ ನಗರ ವ್ಯಾಪ್ತಿಯಲ್ಲಿ ಇಲ್ಲಿ ನಮ್ಮ BLOಗಳು ಭಾಳ ಪ್ರಾಮಾಣಿಕ ಕೆಲಸ ಮಾಡಿದ್ರು ಕೂಡ ದೊಡ್ಡ ಸಮಸ್ಯೆಯನ್ನು ಎದುರಾಗಿದೆ. ಈಗಲೇ ಅವರು ತುಂಬ ಜನ ಅವ್ರ ನೋವನ್ನು ಹೇಳ್ಕೊಂಡ್ರು. ಅಲ್ಲಿ ಜಿಲ್ಲಾಧಿಕಾರಿಗಳು ಆದೇಶ, ಚುನಾವಣಾ ಆಯೋಗ ಮಾಡಿದಂಥ ಆದೇಶದಂತೆ BLOಗಳಿಗೆ 30 ದಿವಸ ಒಳಗಾಗಿ ಈ ವಿಶೇಷ ಮತ ಪರಿಷ್ಕರಣಾ ಕಾರ್ಯಕ್ರಮವನ್ನು ಕಂಪ್ಲೀಟ್ ಮಾಡಬೇಕಲ್ಲಿ. ಇಲ್ಲಿ ಕೆಲವು ಹಳ್ಳಿಯಲ್ಲಿ ವಾಸ ಇರ್ತಾರೆ, ಕೆಲವರು ಎಲ್ಲೋ ಬೆಂಗಳೂರಿನಲ್ಲಿ ವಾಸ ಇರ್ತಾರೆ. ಇಲ್ಲಿ ಬಂದು ವೋಟ್ ಲಿಸ್ಟ್ ಇರ್ತದೆ. ಅಲ್ಲಿ ಮನೆ ಹತ್ರ ತಗೊಂಡೋದ್ರೆ ಅವರು ಸ್ಪಂದನೆ ಭಾಳ ಕಮ್ಮಿ ಆಗಿದೆ ಮತದಾರರದ್ದು. ಆಮೇಲೆ ಪಾಲಿಟಿಕ್ಸ್ ಜಾಸ್ತಿ ಇಲ್ಲಿ. ಕಾರಣ ಏನು ಅಂತಂದರೆ ವೋಟ್ ಬೇಕಾದಂಥವ್ರು ಬಂದು ಬೇಕಾದ್ರೆ ತಗೊಂಡೋಗ್ಲಿ, ಮಾಡಿಸ್ಕೊಂಡೋಗ್ಲಿ ಅನ್ನೋದು. ನಮ್ಮ ನಾಗರಿಕರಿಗೆ ಮತ್ತು ಮತದಾರರಿಗೆ ಮಾಹಿತಿ ಗೊತ್ತಿಲ್ಲ. ಈ ಮತದಾರ ಪರಿಷ್ಕರಣೆಯಲ್ಲಿ ಈ ಒಂದು ಮತಪಟ್ಟಿಯಲ್ಲಿ ಏನಾದರೂ ಹೆಸರು ಸೇರ್ಪಡೆ ಆಗಲಿಲ್ಲ ಅಂತಂದರೆ ಅವ್ರಿಗೆ ಬರುವಂಥ ಸರ್ಕಾರಿ ಸೌಲಭ್ಯಗಳೆಲ್ಲ ರದ್ದಾಗ್ತವೆ ಅಂತೇಳಿ ಮಾನ್ಯ ಮುಖ್ಯಮಂತ್ರಿ DK ಶಿವಕುಮಾರ್ ಅವರು ಹೇಳಿದ್ದಾರೆ. ಅಲ್ಲಿ ನಾನು ರಾಜಕೀಯ ಹೊರತುಪಡಿಸಿ ನಾನು ಮನವಿ ಮಾಡೋದೇನು ಅಂತ ಅಂದ್ರಲ್ಲಿ, ಮತದಾರರು ದಯಮಾಡಿ BLOಗಳ ಜೊತೆ ಸಹಕಾರ ಮಾಡಿ. ಅದೇ ರೀತಿ ನಾನು ಜಿಲ್ಲಾಧಿಕಾರಿಗೆ ಭಾಳ ವಿಶೇಷ ಮನವಿ ಮಾಡ್ತಾಯಿದ್ದೀನಿ ಅಂತ ಅಂದರೆ, ಈಗ ಒಂದು ಪತ್ರ ಕೂಡ ಬರೀತಾ ಇದ್ದೀನಿ ನಾನು. ಒಬ್ಬ BLO ಕೈಲಿ 1,000-2,000 ಮತಪಟ್ಟಿನ ಪರಿಷ್ಕರಣೆ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಅಲ್ಲಿ ಅವ್ರದ್ದು ಸಂಸಾರ, ಜೀವನ, ಬದುಕೆಲ್ಲ ಇರ್ತದೆ. ಅಲ್ಲಿ ಅವ್ರಿಗೆ ಹೆಂಡತಿ, ಗಂಡ, ಮಕ್ಕಳು ಎಲ್ಲ ಇರ್ತಾರೆ. ಅಲ್ಲಿ ಅವರ ದೈನಂದಿನ ಚಟುವಟಿಕೆಗಳನ್ನ ಮುಗಿಸ್ಕೊಂಡು ಬಂದು ಈ ಸರ್ಕಾರಿ ಕೆಲಸಗಳು ಮಾಡಬೇಕು. ಅಂಥ ಸಂದರ್ಭದಲ್ಲಿ ಮನೆ ಹತ್ರ ಬಂದಾಗ ಯಾರು ಮನೇಲಿ ಇರಲ್ಲ, ಮನೆ ಬಾಗಿಲು ಹಾಕೊಂಡು ಹೋಗಿರ್ತಾರೆ. ಕೆಲವರು ಕೆಲಸಕ್ಕೆ ಹೋಗಿರ್ತಾರೆ, ಇನ್ನು ಕೆಲವರೆಲ್ಲ ಬೆಂಗಳೂರಿಗೆ ಹೋಗಿರ್ತಾರೆ, ಇನ್ನು ಕೆಲವರು ರಾಜಕೀಯ ಮಾತಾಡ್ತಾರಲ್ಲಿ. ಇಂಥ ಸಂದರ್ಭದಲ್ಲಿ ಅವ್ರನ್ನ ಅಸಭ್ಯ ನಡೆಸ್ಕೊಳ್ಳೋದು ಮತ್ತು ಅವ್ರನ್ನ ಅಷ್ಟಿಲ್ಲ ಬಯ್ಯ ಅಂಥ ಪದಗಳನ್ನು ಈ ಕೆಲವರು ನಮ್ಮ ಈ ಸ್ಲಮ್ ಏರಿಯಾದಲ್ಲಿ ಮಾತಾಡ್ತಿದ್ದಾರೆ. ನಮ್ಮ ಕಿವಿ ಕೂಡ ಬಿದ್ದಿದೆ ಅಲ್ಲಿ. ಈಗ ನಮಗೆ ಮತದಾರರ ಜೊತೆಗೆ BLOಗಳು ಕೂಡ ಮನುಷ್ಯರೇ. ಅವರು ಕೂಡ ಮನುಷ್ಯತ್ವ ಇದೆ ಮತ್ತು ಅವರು ಮಾನವರೇ. ಅವರು ಬೆಳಗ್ಗೆ ಊಟ ತಿಂಡಿ ಮಾಡಲೇಬೇಕು, ಅವ್ರು ಕಟ್ಸೋಕನ್ನು ಕೇಳಲೇಬೇಕಲ್ಲಿ. ಹಾಗಾಗಿ ದಯಮಾಡಿ ನಾನು ಮಾನ್ಯ ಜಿಲ್ಲಾಧಿಕಾರಿ ಲತಾ ಕುಮಾರಿ ಮೇಡಮ್ ಅವರಿಗೆ ಮನವಿ ಮಾಡಿದೆ ಅಂತಂದರೆ, ನಾನು ವಿಧಾನಸಭಾ ಕ್ಷೇತ್ರದಲ್ಲಿ ಈಗಾಗಲೇ ಸುಮಾರು 100-160 ಹಳ್ಳಿಗಳು ನನಗೆಲ್ಲ ಸುತ್ತಿದ್ದೀನಿ ನಾನು. ನನ್ನ ಹಳ್ಳಿಯಲ್ಲಿ ಕಂಡು ಬರ್ತಿರೋದು ಅಂತಂದರೆ BLOಗಳು ಎಲ್ಲೂ ಕೂಡ ತಪ್ಪು ಮಾಡ್ತಾಯಿಲ್ಲ. ಎಲ್ಲೋ ಒಬ್ಬರು ಇಬ್ಬರು ವಯಸ್ಸಾದಂಥವ್ರು ಮತ್ತೊಬ್ಬರು ಮಳೆ ಅಂತಂತೇಳಿ ಮನೆ ಹತ್ರ ಅಲ್ಲಿ ಮಾಡ್ತಾರೆ. ಅವ್ರಿಗೂ ಕೂಡ ಸೂಕ್ತ ನಿರ್ದೇಶನ ಮತ್ತು ಎಚ್ಚರಿಕೆ ಕೊಟ್ಟಿದ್ದೀವಿ. ಅಲ್ಲಿ ಸರಿ ಮಾಡ್ಕೊಂಡಿದ್ದಾರೆ. ಅಲ್ಲಿ ಇನ್ನು ನಾನು ಮುಸ್ಲಿಮ್ಸ್ ಏರಿಯಾಗಿನ್ನ ಕಾಲಿಟ್ಟಿಲ್ಲ. ಇಲ್ಲಿ ಈಗಾಗಲೇ BLOಗಳ ಕಷ್ಟ ಗೊತ್ತಾಗಿದೆ. ದಯಮಾಡಿ ನಾನು ಹೇಳೋದಂತಂದರೆ, ಮೊದಲು BLOಗಳ ಜೊತೆಗೆ ಒಬ್ಬ ಸಹಾಯಕರನ್ನಾಗಿ ನೀವು ಇಲ್ಲಿ. ಸರ್ ನಮಸ್ತೆ. ನಾನು ರತ್ನಮ್ಮ ಅಂತ ಕಿಕ್ಕೇರಮ್ಮನ ಕೊತ್ತಲು BLO ಆಗಿದ್ದೀನಿ. ಈಗ ವಿಶೇಷ ಪರಿಷ್ಕರಣೆ ಸಮಗ್ರ ವಿಶೇಷ ಪರಿಷ್ಕರಣೆ ಮತಗಟ್ಟೆ ಇದರಲ್ಲಿ SIR ಕಾರ್ಯಕ್ರಮದಲ್ಲಿ 30ನೇ ತಾರೀಕಿನಿಂದ ನಾವು ಇವತ್ತು 6ನೇ ದಿನ ಆಯಿತು. 6ನೇ ದಿನದಲ್ಲಿ ನಾನು 712ನ ನಾನು ಡಿಸ್ಟ್ರಿಬ್ಯೂಷನ್ ಫಾರಮ್ನ ಇಮ್ಯುನರೇಷನ್ ಫಾರಮ್ನ ಡಿಸ್ಟ್ರಿಬ್ಯೂಟ್ ಮಾಡಿದ್ದೀನಿ. 40 ಫಾರಮ್ನ ಅಪ್ಡೇಟ್ ಮಾಡಿದ್ದೀನಿ. ಇನ್ನು ನನಗೆ 73 ಫಾರಮ್ಮು ನನಗೆ ಆಫೀಸಿಂದ ಬರಬೇಕಾಗುತ್ತೆ. ಆದರೂ ನನಗೆ ಮತದಾರರು ಸ್ವಲ್ಪ ಹಂಚಬೇಕಾದ್ರೆ ಮತ್ತು ವಿತರಣೆ ಮಾಡಬೇಕಾದ್ರೆ, ಇಲ್ಲಿ ಫಿಲಪ್ ಮಾಡಬೇಕಾದ್ರೆ ಕೆಲವ್ರಿಗೆ ಗೊತ್ತಾಗಲ್ಲ ಫಿಲಪ್ ಮಾಡೋಕ್ಕೆ. ಅದೇ ಕೆಲಸ ಆಗಿಬಿಡುತ್ತೆ ಸರ್. ಅಪ್ಡೇಟ್ ಮಾಡೋಕ್ಕೆ ಆಗಲ್ಲ. ಮತ್ತು ಇಲ್ಲಿ ತುಂಬ ಮತ್ತು ಪ್ಲೇಸು ಸರಿಯಾಗಿರೋಕ್ಕಲ್ಲ. ಅದಕ್ಕೆ ಒಂದು ನನಗೆ ಜಾಗ ಕೊಡಬೇಕು ಮತ್ತು ಜನಗಳು ಕೂಡ ಸಹಕರಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ ಸರ್. ನನಗೊಂದು ಅಸಿಸ್ಟೆಂಟ್ ಬೇಕು ಸರ್. ಮೇಡಮ್ ನಮಸ್ತೆ. ನಮ್ಮ ದೇಶದ ಕೇಂದ್ರ ಚುನಾವಣಾ ಆಯೋಗದಂತೆ ದೇಶದಲ್ಲಿ ಹಲವಾರು ರಾಜ್ಯಗಳಲ್ಲಿ ಇದೀಗ SIR ಪರಿಶೀಲನೆ, ಮತದಾರರ ವಿಶೇಷ ಮತಪಟ್ಟಿ ಪರಿಷ್ಕರಣೆಯನ್ನು ಮಾಡ್ತಾ ಇರುವಂಥದ್ದು. ಮನೆಗಳಿಗೆ ತೆರಳಿ ನೀವು ಪರಿಷ್ಕರಣೆಯನ್ನು ಮಾಡ್ತಾ ಇದ್ದೀರಾ. ಈ ಸಂದರ್ಭದಲ್ಲಿ ನೀವು ಮನೆಗಳಿಗೆ ಭೇಟಿಯನ್ನು ನೀಡಿದಾಗ ಯಾವ ರೀತಿಯಾಗಿ ಯಾವೆಲ್ಲ ಮಾಹಿತಿಗಳನ್ನು ಪಡಿತಾ ಇದ್ದೀರಾ, ಯಾವ ರೀತಿಯಾಗಿ ನೀವು ಕಾರ್ಯವನ್ನು ನಿರ್ವಹಿಸ್ತಾ ಇದ್ದೀರಾ? ನಾವು
2002 ಮ್ಯಾಪ್ ಮಾಡಿದ್ದೀವಿ. ಅದು ನಮ್ಮ ಮೊಬೈಲ್ನಲ್ಲಿ ಆ್ಯಡ್ ಆಗಿರುತ್ತೆ. ಇವ್ರ ಹತ್ರ ಇರಲ್ಲ, ಇವ್ರ ಹತ್ರ ಮಾಹಿತಿಯನ್ನು ಪಡ್ಕೊಂಡಿದ್ದೀವಿ. ಈಗ ಫಾರಮ್ನ ನಾವು ಅವರಿಗೆ ಕೊಟ್ಟೋಗ್ತಾ ಇದ್ದೀವಿ, ಎನ್ಯುಮರೇಷನ್ ಫಾರಮ್ನ ಕೊಟ್ಟೋಗ್ತಾ ಇದ್ದೀವಿ. ನೆಕ್ಸ್ಟ್ ಬಂದು ನಾವು ಅದನ್ನು ಕಲೆಕ್ಟ್ ಮಾಡ್ಕೊಳ್ತಾ ಇದ್ದೀವಿ. ಇವ್ರಿಗೆ ಗೊತ್ತಾಗದೇ ಇರೋದನ್ನು ನಾವೇ ತುಂಬ್ಕೊಳ್ತಾ ಇದ್ದೀವಿ. ಇವ್ರಿಗೆ ಗೊತ್ತಿರಲ್ಲ. ಈಗ ಇವ್ರ ಮಕ್ಕಳದು ಇಬ್ಬರದು ಗೊತ್ತಾಗಲಿಲ್ಲ ಇವ್ರಿಗೆ ತುಂಬೋಕ್ಕೆ, ಅದನ್ನು ನಾನು ಫಿಲ್ ಮಾಡಿಕೊಂಡೆ ಎಲ್ಲ. ಮ್ಯಾಮ್, ಇದು ಸರ್ಕಾರದ ಆದೇಶದಂತೆ 2002ರಲ್ಲಿ ಓಟನ್ನ ಎಲ್ಲಿ ಮಾಡಿರ್ತಾರೆ ಅದರದ ಇದನ್ನೇ ನಾವು ತಗೋಬೇಕು ಮಾಹಿತಿಯನ್ನು. ಅದು ಯಾವುದೇ ಡಿಸ್ಟಿಕ್ ಆಗಿರಲಿ, ಬೆಂಗಳೂರು ಆಗಿರಲಿ, ಮೈಸೂರು ಆಗಿರಲಿ, ಭದ್ರಾವತಿ. ಈಗ ಇವ್ರ ಸೊಸೆದು ಭದ್ರಾವತಿ, ಅಲ್ಲಿಂದನೇ ನಾನು ತಗೊಂಡೆ. ಅವ್ರು ಅವಾಗ ಕೊಟ್ಟಿರಲಿಲ್ಲ, ಇವಾಗ ಕಲೆಕ್ಟ್ ಮಾಡಿಕೊಂಡೆ. ಇವಾಗಲೂ ನಾವು ಚೇಂಜಸ್ ಮಾಡೋಕ್ಕೆ ಅವಕಾಶ ಉಂಟು. ಅವಾಗ ಮ್ಯಾಪ್ ಮಾಡಬೇಕಾದ್ರೆ ಅವ್ರು ಕೊಟ್ಟಿಲ್ಲ, ಮ್ಯಾಪಿಂಗ್ ಆಗಿಲ್ಲ. ಆದರೆ ಇವಾಗ ಕೊಟ್ಟರು ಆ ಮಾಹಿತಿನ, ಅದನ್ನು ನಾವು ಮೊಬೈಲಲ್ಲಿ ಅಪ್ಡೇಟ್ ಮಾಡ್ಕೋಬಹುದು. ಮತ್ತು ಮಾಹಿತಿ ಇಲ್ಲದೇ ಇದ್ದರೂ ಕೂಡ 2002ರಲ್ಲಿ ಮಾಹಿತಿ ಇಲ್ಲದೇ ಇದ್ದರೂ ಕೂಡ ಅವ್ರನ್ನ ನಾವು ಫಾರಮ್ ಫಿಲಪ್ ಮಾಡ್ಕೊಂಡು ತಗೋಬೇಕು. ಅದು ಡ್ರಾಫ್ಟಲ್ಲಿ ಬರುತ್ತೆ. ಅದು ಯಾವುದು ಮತದಾರರನ್ನ ಹೆಸರನ್ನು ಕೈ ಬಿಡಬಾರ್ದು ಅನ್ನೋ ಉದ್ದೇಶದಲ್ಲಿ ಇದನ್ನು ಮಾಡಿದ್ದಾರೆ. ಹಾಗೆಯೇ ಹೊಳೆನರಸೀಪುರ ವಿಧಾನಸಭಾ ಕ್ಷೇತ್ರದ ಮತದಾರರು ನಮ್ಮ ಜೊತೆಗಿದ್ದಾರೆ. ಅವ್ರನ್ನ ಮಾತಾಡ್ಸೋಣ ಬನ್ನಿ. ಮೇಡಮ್, SIR ಪರಿಷ್ಕರಣೆ ನಿಮ್ಮ ಒಂದು ಭಾಗದಲ್ಲಿ ಯಾವ ರೀತಿಯಾಗಿ ಸಾಗ್ತಾ ಇದೆ? ನಿಮ್ಮ ಮನೆಗಳಿಗೆ BLOಗಳು ಬಂದಿದ್ದಾರೆ, ಮಾತಾಡ್ಸಿದ್ವಿ. ಮಾಹಿತಿಗಳನ್ನೆಲ್ಲ ಯಾವ ರೀತಿಯಾಗಿ ನೀಡ್ತಾ ಇದ್ದೀರಾ? ಅದಮ್ಮ ಅವ್ರು ಬಂದಕ್ಕೆ ಏನೇನು ಕೇಳ್ತಾರೆ ಅದನ್ನೆಲ್ಲ ಅವರಿಗೆ ಕೇಳ್ದಂತೆ ನಾವು ಹೇಳ್ತಾ ಇದ್ದೀವಿ. ಫಾರಮ್ಗಳು ಕೊಡ್ತಾ ಇದ್ದಾರೆ. ಒಂದು ಭರ್ತಿ ಅವರೇ ನಮಗೆ ಗೊತ್ತಾಗದಿರೋದ್ರಿಂದ ಅವರೇ ಭರ್ತಿ ಮಾಡ್ಕೊತಾ ಇದ್ದಾರೆ. ನಿಮ್ಮ ಮನೇಲಿ ಹೊಸದಾಗಿ ಸೇರ್ಪಡೆ ಮಾಡೋರಿದ್ದಾರಾ? ಇಲ್ಲ. ಈಗ ನಮ್ಮ ಸೊಸೆ ಇತ್ತು ಹೋದ 2ನೇ ವರ್ಷದಲ್ಲಿ 3-4 ವರ್ಷದಲ್ಲಿ. ಈಗ ಸೇರ್ಪಡೆ ಮಾಡಿದ್ದು. ಈಗ ಒಂದು ಸ್ವಲ್ಪ ಮಾಹಿತಿ ಬೇಕಾಗಿತ್ತು. ಈಗ ಮೇಡಮ್ ಅವ್ರು ಬಂದು ಎಲ್ಲ ಮಾಹಿತಿ ತಗೊಂಡು ಮಾಡಿದ್ದಾರೆ. ಮೇಡಮ್, ನಿಮ್ಮ ಭಾಗದಲ್ಲಿ ನೀವೊಬ್ರು BJP ಕಾರ್ಯಕರ್ತರಾಗಿ BLO ಪರಿಷ್ಕರಣೆ, ಮತ ಪರಿಷ್ಕರಣೆ ನಡೆಸ್ತಾ ಇದ್ದಾರೆ. ಎಷ್ಟಾಗಿದೆ ಮೇಡಮ್? ಯಾವ ರೀತಿಯಾಗಿ ಸಾಗ್ತಾ ಇದೆ ಮೇಡಮ್? ಮೇಡಮ್, ನಮ್ಮ ಕ್ಷೇತ್ರದಲ್ಲಿ ಇವಾಗ ನಾವು ದಂಡಿಗನಹಳ್ಳಿ ಹೋಬಳಿ, ಹಳೆಕೋಟೆ ಹೋಬಳಿ ಎಲ್ಲ ನೋಡ್ಕೊಂಡು ಬಂದಿದ್ದೀವಿ. ಎಲ್ಲರೂ ಅಚ್ಚುಕಟ್ಟಾಗಿ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಈಗ ಕೆಲವೊಬ್ಬರು BLOಗಳು ಮನೆಯಲ್ಲಿ ಕುತ್ಕೊಂಡು ಮಾಡಿ ಅಂತ PDO ಮತ್ತು ಹೇಳಿದ್ದಾರೆ, VAಗಳು ಹೇಳಿದ್ದಾರೆ ಅಂತ ಹೇಳಿದ್ರು. ಅಲ್ಲಿಗೆ ಹೋಗಿ ಅವ್ರಿಗೆ ಆ ಥರ ಮಾಡಬೇಡಿ, ಮನೆಗೆ ತೆರಳಿ ಹೋಗಿ ಮಾಡಿ ಮನೆಗಣ್ಸೋದು ಕೊಟ್ಟು, ಮತ್ತು ಕೆಲವರಿಗೆ ಮಾಹಿತಿ ಬರೆಯೋಕ್ಕೆ ಬರಲ್ಲ, ಅವರಿಗೆ ಬರೀರಿ ಅಂತ ಹೇಳಿ ನಾವು ಮನವರಿಕೆ ಮಾಡಿ ಬಂದಿದ್ದೀವಿ. ನಮ್ಮ ಕ್ಷೇತ್ರದಲ್ಲಿ ಎಲ್ಲ ತುಂಬ ಚೆನ್ನಾಗಿ ನಡೀತಿದೆ ಮೇಡಮ್. ಎಲ್ಲ ನಮ್ಮ ಏರಿಯಾ ಪೂರ್ತಿ ಎಲ್ಲರನ್ನೂ ನಮ್ಮ ಕಂಡಿರೋರಿಗೆಲ್ಲ ಸಹಕಾರ ಮಾಡಿ ಎಲ್ಲರನ್ನೂ ಪರಿಶೀಲನೆ ಮಾಡಿ ಎಲ್ಲರಿಗೂ ಕೊಡಿಸ್ತಾ ಇದ್ದೀವಿ. ರಜಾಬ್ ಅವರೇ, ಇದುವರೆಗೂ ನೀವೊಬ್ರು BLO ಆಗಿ ಎಷ್ಟು ಮತದಾರರ ಚೀಟಿಯನ್ನು ಪರಿಷ್ಕರಣೆ ಮಾಡಿದ್ದೀರಾ? ಮೇಡಮ್, ನಂದು ಟೋಟಲ್ಲು 619 ಮತದಾರರಿದ್ದಾರೆ ಲಿಸ್ಟಲ್ಲಿ. ಈಗ ನಾನು ಫುಲ್ಲು ಚೀಟಿ ಹಂಚಿರೋದು 456 ಹಂಚಿದ್ದೀನಿ. ಇನ್ನೂ ಕೆಲವು ಮನೆಯಲ್ಲಿ ವಾಸ ಇಲ್ಲ, ಬೇರೆ ಕಡೆ ಇದ್ದಾರೆ, ಅವ್ರು ಬಂದ್ಬಿಟ್ಟು ಕಲೆಕ್ಟ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಊರಿಗೆಲ್ಲ ಹೋಗಿರೋರಿಗೆಲ್ಲ ತಿಳಿಸಿದ್ದೀನಿ. ನಾಳೆ ಬಂದು ಕಲೆಕ್ಟ್ ಮಾಡ್ಕೊಳ್ತೀನಿ ಅಂತ ಹೇಳಿದ್ದಾರೆ ಮೇಡಮ್. ಅವ್ರಿಗೆಲ್ಲ ತಲುಪಿಸ್ತೀನಿ ನಾಳೆ. ಅದೇ ಡೆತ್ ಆಗಿರೋರು ಆವಾಗ ಡೆತ್ ಸರ್ಟಿಫಿಕೇಟ್ ಎಲ್ಲ ತೊಗೊಂಡು ಡಿಲೀಟ್ ಮಾಡಿಬಿಡ್ತೀವಿ, ಇಟ್ಕೊಳ್ಳಲ್ಲ. ಈಗ ಎಷ್ಟು ಡೆತ್ ಕೇಸ್ ಇದಾವೆ? ಈಗ ಡೆತ್ ಕೇಸು ಈಗ ನನ್ನ ಸದ್ಯಕ್ಕೆ ಯಾವುದೂ ಸಿಕ್ಕಿಲ್ಲ ಸರ್. ಎಲ್ಲ ಆವಾಗ ಡಿಲೀಟ್ ಮಾಡಿದ್ದೀವಿ. ಸಿಕ್ಕಲ್ಲ, ಅವ್ರು ಕೊಡಲ್ಲ, ನೀವು ಹುಡುಕ್ಬೇಕಲ್ಲ. ಈಗ ಅದೇ ನಾನು ಕೇಳ್ತೀನಿ ಅವ್ರಿಗೆ. ಅವ್ರಿಗೆ ನಾವು ಫಾರ್ಮ್ ವಿತರಣೆ ಮಾಡುವಾಗ ಅವರು ಡೆತ್ ಆಗಿದಾರೆ ಇಲ್ಲ ಅಂತ ಗೊತ್ತಾಗೇ ಆಗುತ್ತಲ್ಲ ಸರ್. ಹಂಗೇನಾರು ಆಗಿರೋ ಡೆತ್ ಸರ್ಟಿಫಿಕೇಟ್ ತೊಗೊಂಡು ಆ ಫಾರ್ಮಿಗೆ ಹಾಕ್ಬಿಟ್ಟು ಅದೇ ಅಕ್ಕಪಕ್ಕದವ್ರಿಗೆ ವಿಚಾರಿಸ್ತೀವಿ. ವಿಚಾರಿಸ್ಬಿಟ್ಟು ಅವ್ರದ್ದು ಡೆತ್ ಆಗಿದ್ರೆ ಮಾಜರ್ ಮಾಡಿಬಿಟ್ಟು ಡಿಲೀಟ್ ಮಾಡ್ತೀವಿ. ಏನು ನಿಮ್ಮ ಪಟ್ಟಿ ಇರ್ತದಲ್ಲ? ಹೌದು ಸರ್. ಅವ್ರು ಎಲ್ಲಿದ್ರೆ ಕರೀರಿ ಅಂತ ಅವ್ರ ಮುಖ ನೋಡಿ, ಅವ್ರು ಇಲ್ಲ ಅಂತ ಎಲ್ಲೋಗಿದ್ದಾರೆ ಅಂತ ಕೇಳಿ ಅಕ್ಕಪಕ್ಕದವ್ರು ಕೇಳ್ತೀವಿ. ಒಂದ್ಸತಿ ಕನ್ಫರ್ಮ್ ಮಾಡ್ಕೊಂಡು ಅವ್ರದ್ದು ಸೈನ್ ಮಾಡಿಸ್ಕೊಂಡು ಮಾಜರ್ ಮಾಡಿ ಡಿಲೀಟ್ ಮಾಡಾಕ್ತೀವಿ. 4ರಿಂದ ಹಿಂದೆ ನಿಮ್ದು ಏನೋ ವೋಟರ್ ID ಏನೋ ಇದೆಯಾ ನಿಮ್ಮದು? ನೀವೆಲ್ಲಿ ಓಟ ಯಾವಾಗ ಹಾಕಿಲ್ಲ? ಹಾಕಿದ್ರಿ 2004 से पहले का वोटर ID है कि अब करना है सो ಈಗಿಂದಿರೋದು ಅಂತ ಸರ್. कोई बात नहीं है, पिछले साल का। और अभी इसमें रूल्स में क्या है? उसमें है ना कि 2002 का पुराना है वो अच्छा सब इसमें तुम्हें कितने साल से इधर आए थे आप लोग? 30-2 साल। यहाँ 30-2 साल इधर ही। मैं क्यों पूछा मालूम है क्या? हाँ सर। तुमने एक आइडिया होना कर को। हाँ सर। तुम काम करने के लिए जी सर ಐಡಿಯಾ ಓನ್ ಹಾಕರ್ಕೊ ಪೂಚೋ ಮೈ ಕನ್ನಡದಲ್ಲಿ ಅರ್ಥ ಆಗುತ್ತಲ್ಲ? ಕನ್ನಡ ಅರ್ಥ ಆಗುತ್ತಲ್ಲ ನಿಮಗೆ? ನಮ್ಮೂರಲ್ಲಿ ಏನಕ್ಕೆ ಕೇಳ್ತೀನಿ ನೀವು ಅಂತ ಅಂದ್ರಲ್ಲಿ, ನೀವು 30 ವರ್ಷದಿಂದ ಇಲ್ಲಿ ಇದೀವಿ ಅಂತ ಹೇಳ್ತೀರಾ, ಅಲ್ಲಿ ನೀವು ಇಲ್ಲೇ ಓಟ್ ಹಾಕ್ತೀನಿ ಅಂತ ಹೇಳ್ತೀರಾ ನೀವು ಅಲ್ಲಿ. ಆದರೆ ನೀವು ಓಟ್ ಹಾಕ್ತೀನಿ ಪ್ರೂಫ್ ಏನು ಬೇಕು ಇಲ್ಲಿ? ಈಗ ನಾವು ನಿಮಗೆ ಇಂಡಿಯನ್ ಸಿಟಿಜನ್ಶಿಪ್ ಅಂತ SIR ಮಾಡ್ತಾ ಉದ್ದೇಶ ಅದಕ್ಕೋಸ್ಕರ. ನೀವು ಇಲ್ಲಿ ನಮ್ಮ ಭಾರತ ದೇಶದವರು ಅನ್ನೋ ಕಾರಣಕ್ಕೋಸ್ಕರ ಮಾಡ್ತಾರದಲ್ಲಿ. ಈಗ ನೀವು ಇಲ್ಲಿ ಅಂತ ಪ್ರೂಫ್ ಬೇಕಲ್ಲ ಅಲ್ಲಿ, ಅದಕ್ಕೋಸ್ಕರ ಏನು ಹೇಳ್ತಾರೆ ಇವರು BLOಗಳು? वोट का ये कार्ड है सो वोट लिस्ट कार्ड। तुम्हारा पापा का, तुम्हारा मम्मा का, नहीं तो तुम्हारा मामा का, तुम्हारा पीछे का कौन कौन रहता है ना? क्या ताता अज्जी बोलता है ना कन्नड़ में? ताता अज्जी ಎಲ್ಲ ಕಟ್ಟೆಗಳೋಡಿ
ಇಲ್ಲ ಅವರಲ್ಲ ಕಟ್ಟೆ ಮಳವಾಡಿ. ಕಟ್ಟೆ ಮಾಡಬೇಡಿ, ಎಲ್ಲಿ ಬರ್ತದೆ ಅದು? ಕೇರನಗರ ಹತ್ರ ಹುಣಸೂರು. ಕೆನಗರ ಹುಣಸೂರು. ಅದು ಎಲ್ಲರ ಇಲ್ಲಿ ತೊಂದರೆ ಇಲ್ಲ, ನೀವು ಒಟ್ಟಿಗೆ ಈ ದೇಶದಲ್ಲಿ ಇದ್ದೀರಿ ಅನ್ನೋಕ್ಕೆ ರೆಫರೆನ್ಸು. ಅಲ್ಲಿದಾರು ಕೂಡ ಒಂದು ಪ್ರೂಫ್ ಇದ್ದೇ ಇರ್ತದಲ್ವಾ, ಅಲ್ಲಿದ್ದ ರೇಷನ್ ಕಾರ್ಡು, ವೋಟರ್ ಐ ಡಿ ಅದೇನಾರು ಕೊಟ್ಟಿದ್ರೆ ನೀವು ಇಲ್ಲಿ? ಬಂದ್ಮೇಲೆ ಅವರು ಅಲ್ಲಿಂದ ಇಲ್ಲಿಗೆ ಬಂದ್ಮೇಲೆ ಅವರು ಎಲ್ಲ ಇಲ್ಲಿಂದ ಅಡ್ರೆಸ್ ಎಲ್ಲ ಪ್ರೂಫ್ ಎಲ್ಲ ಇಲ್ಲಿಂದ ಮಾಡಿಸ್ಕೊಂಡಿದ್ದಾರೆ ಸರ್ ಅವರು. ನೀವು ಸಿಸ್ಟರ್ ಒಂದು ಏನು ಕೇಳಿ, ಓಕೆ ಸರ್. ನೀವು ಚೆಕ್ ಮಾಡ್ಬೇಕಾದ್ರೆ ಮೇನ್ ಮೊದಲದ್ದು ಓಕೆ ಈಗ ನೀವು ವೋಟರ್ ಐ ಡಿ ಕೊಡಿ ಅಂತ ತಗೊಂಡು ವೋಟ್ ಮಾಡೋದಲ್ಲ. ಓಕೆ ಫಸ್ಟ್ ನೀವು ಅಲ್ಲಿ ಈಗ ಸಣ್ಣ ಎಕ್ಸಾಂಪಲ್ ಯಾರ್ದು, ಸಾಹಿರಾ ಬಾನು ಎಷ್ಟು ವರ್ಷದಿಂದ ಇಲ್ಲಿ ನೆಲೆಸಿದ್ದಾರೆ. ಇಲ್ಲಿ ಈಗ ಮದುವೆ ಬಂದು ಸೇರ್ಕೊಂಡದ್ದ ಇಲ್ಲ ಇಲ್ಲೇ ಹುಟ್ಟಿದ್ದ ಅವರಲ್ಲಿ ಎಷ್ಟು ವರ್ಷ ಅಲ್ಲ. ಇವ್ರು ಪೂರ್ವಜರು ಯಾರು, ಇವ್ರ ತಂದೆ ತಾಯಿ ಎಲ್ಲಿ ಹುಟ್ಟಿದ್ರು, ಎಲ್ಲಿ ಬೆಳೆದ್ರು, ಇಲ್ಲ ಅವ್ರ ತಾತ ಅವ್ರಿಗೂ ಅಡ್ರೆಸ್ ಸಿಕ್ಕಲಿ, ಅವ್ರಿಗೂ ಪ್ರೂಫ್ ಸಿಕ್ಕಲಿಲ್ಲ, ಅವ್ರ ತಾತ ಮುತ್ತಾತ ಅವ್ರು ಎಲ್ಲಿದ್ದಾರೆ, ಯಾವ ಥರ ಇದ್ದಾರೆ, ಅದು ಏನಕ್ಕೆ ಅದನ್ನು ನೀವು ಬಿ ಎಲ್ ಗಳು ಮಾಡ್ಬೇಕಾದ್ರೆ ಕೆಲಸ ಇದು. ಏನಂತ ಸುಮ್ಮನೆ ಆಯಿತು ವೋಟರ್ ಐ ಡಿ ಬನ್ನಿ ಅಂತೇಳಿ ಹಳೆ ವೋಟರ್ ಐ ಡಿ ಇಸ್ಕೊಂಡು ಹೊಸ ವೋಟರ್ ಐ ಡಿ ಎಂಟ್ರಿ ಮಾಡೋದಲ್ಲ. ನೀವು ಅದನ್ನು ಮಾಡೋಂಗೆ ಇಲ್ಲ. ಅದು ನೀವು ಹಳೆ ವೋಟರ್ ಐ ಡಿ ತಗೊಂಡ್ರೆ ಕೂಡ ನೀವು ಅಲ್ಲಿ ಯಾಕೆ ನೇರವಾಗಿ ಹೇಳ್ತೀನಿ ಕೇಳಿ. ಇಲ್ಲಿ ಈಗ ನಾವು ಬಾಂಗ್ಲಾದೇಶದವ್ರು ಬಂದು ನಮ್ಮ ದೇಶದಲ್ಲಿದ್ದಾರೆ ಇವತ್ತು. ಬಾಂಗ್ಲಾದೇಶ ಮುಸ್ಲಿಮ್ಸ್ ಎಲ್ಲ ಬಂದಿದ್ದಾರೆ ಅಲ್ಲಿ. ಸೊ ಅವ್ರಿಗೆ ನಾವು ಸಿಟಿಜನ್ಶಿಪ್ ಕೊಡೋಕ್ಕಾಗಲ್ಲ ಅಲ್ವಾ, ಅವ್ರು ಕಂಡುಹಿಡಿಯೋದಂಗೆ ನಾವು. ನೀವು ಇದನ್ನೆಲ್ಲ ನೀವು ದಯಮಾಡಿ ತೊಗೊಳ್ಳಿ ಮಾಹಿತಿಗಳನ್ನ. ಆಮೇಲೆ ಮಂಜೆ ಮಾಲೂಮು ಹಮಾरा बाजूवाला घर हमारा साला ससरा क्या की बोलता हूँ तुम्हारा वैसा बोल के नहीं छोड़ना. सो तुम्हें अभी दिया तो भी फिर हमें ಎಂಕ್ವೈರಿ करता हूँ मैं. ನೀವು ಇದನ್ನು ಕೊಟ್ಟರು ಕೂಡ ಅಲ್ಲಿ ಮತ್ತೆ ಎಂಕ್ವೈರಿ ಮಾಡ್ತೀನಿ. ಇಲ್ಲಿ ಮತ್ತೇನಾರ ವ್ಯತ್ಯಾಸ ಬಂತು ಅಂತಂದರೆ ಬಿ ಎಲ್ ಒಮ್ಮೆ ಕ್ರಮ ತಗೋತೀವಿ. ದಯಮಾಡಿ ಅದು ಮಾಡಿ. ಅದು ನಿಮ್ಗೇನು ಸಪೋರ್ಟ್ ಬೇಕಂದ್ರೆ ಹೇಳಿ, ಬೇರೆಯವ್ರನ್ನ ಕರ್ಸ್ಕೊಳ್ಳಿ ಒಬ್ರಿಗೆ ಬೇಕಾದ್ರೆ ಸಪೋರ್ಟಾಗಿ. ದಯವಿಟ್ಟು ಆ ಥರ ಮಾತಾಡಿ. ನೀವೊಬ್ರು BLO ಆಗಿ SIR ಪರಿಷ್ಕರಣೆ ಮತದಾರರಿಗೆ ಉಪಯುಕ್ತವಾಗಿದೆಯಾ ಇಲ್ವಾ? ಖಂಡಿತ ಆಗಿದೆ. ಇದರಿಂದಾಗಿ ಇದರಲ್ಲಿ ನಾವು ಏನು ಮರಣ ಹೊಂದಿದವ್ರನ್ನ, ಮೈಗ್ರೇಟೆಡ್ ವಲಸೆ ಹೋಗಿರುವಂಥವ್ರನ್ನ, ಮತ್ತು ಈಗ ಏನಾಗಿದೆ ನಿಖರ ಮಾಹಿತಿ ಮತ್ತು ಪಕ್ಕಾ ಮಾಹಿತಿಗೆ ಈ ಒಂದು ಘನ ಸರ್ಕಾರ ಕೈಗೊಂಡಿರುವಂತಹ ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಇಟ್ಸ್ ವೆರಿ ವೆಲ್ಫುಲ್ ಫಾರ್ ವೋಟರ್ಸ್. ನೀವು ವೋಟರ್ ಲಿಸ್ಟಿಂದ ಡಿಲೇಟ್ ಆಯಿತು ಅಂದರೆ ಈ 30ನೇ ತಾರೀಕು ಹೊರಡಿ 29ನೇ ತಾರೀಕು ಹೊರಡು ತಾವು ಅದು ಕರೆಕ್ಷನ್ ಆಗದೆ ಹೋಗದೆ ಅದನ್ನು SIR ಪ್ರಕ್ರಿಯೆ ಪಾಲ್ಗೊಳ್ಳಿಲ್ಲ ಅಂತಂದರೆ ಆಟೋಮೆಟಿಕ್ಲಿ ನಿಮ್ಮದು ವೋಟ್ ರದ್ದಾಗ್ತದೆ. ವೋಟರ್ ಕಾರ್ಡು ಡೆಡ್ ಆದ ತಕ್ಷಣ ಸರ್ಕಾರ ಕಾಯ್ತಾ ಇದೆ. ಇಲ್ಲಿ ನಿಮಗೆ ಸರ್ಕಾರಿ ಸವಲತ್ತು ಸಂಪೂರ್ಣ ನಿಷಿದ್ಧ ಆಗ್ತದೆ. ನೀವು ರೇಷನ್ ಕಾರ್ಡ್ ಆಗಿರ್ಬೋದು, ಗೃಹಜ್ಯೋತಿ ಆಗಿರ್ಬೋದು, ಗೃಹಲಕ್ಷ್ಮಿ ಆಗಿರ್ಬೋದು, ಇನ್ನು BPL ಕಾರ್ಡ್ ಆಗಿರ್ಬೋದು, ಹಲವಾರು ಯೋಜನೆಗಳು ಎಲ್ಲ ತಾನೇ ರದ್ದಾಗ್ತದೆ. ಇಲ್ಲಿ ಕಾರಣ ಯಾಕೆ ಅಂತಂದರೆ ಇದು ಭಾಳ ಸ್ಪಷ್ಟ ಗೊತ್ತಿರಲಿ. ಪ್ರತಿಯೊಬ್ಬರು ಕೂಡ ಪ್ರತಿಯೊಂದು ವೋಟರ್ ಲಿಸ್ಟಲ್ಲೂ ಕೂಡ ಆಧಾರ್ ಕಾರ್ಡನ್ನು ಮೆನ್ಷನ್ ಮಾಡ್ತಾವ್ರೆ. ಇದು ಭಾಳ ದಯಮಾಡಿ ಅರ್ಥ ಮಾಡ್ಕೊಳ್ಳಿ. ನನ್ನ ಮತದಾರರ ವಿಶೇಷ ಮನವಿ ಅಂತ ಅಂದರೆ, ಮೇಡಮ್ ಆಧಾರ್ ಕಾರ್ಡ್ ಲಿಂಕ್ ಮಾಡ್ತಾ ಇದ್ದೀರಲ್ಲ ನೀವು, ಕಂಪಲ್ಸರಿ ಅಲ್ವಾ? ನೋಡಿ BLO ಹೇಳ್ತಾ ಇದ್ದಾರೆ ಆಧಾರ್ ಕಾರ್ಡ್ ಲಿಂಕ್ ಮಾಡ್ತಾ ಇದ್ದಾರಲ್ಲಿ ನೀವು ಎಲ್ಲಿ ಯಾವಾಗ ವೋಟರ್ ಇದು ಡಿಲೀಟ್ ಆಗ್ತದೆ ಸಂಪೂರ್ಣ ನೀವು ಹಕ್ಕು ಕಳ್ಕೊತೀರಲ್ಲಿ. ಅದರಿಂದ ದಯಮಾಡಿ ನಿಮ್ಮಲ್ಲಿ ವಿಶೇಷ ಮನವಿ, ದಯವಿಟ್ಟು ಈ SIR ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ನೀವು ವೋಟರ್ ಐ ಡಿ ಮಾಡಿಸ್ಕೊಂಡ್ರೆ ಮಾತ್ರ ನಿಮ್ದು ಎಲ್ಲ ಕಾರ್ಯಕ್ರಮಗಳು ಸರ್ಕಾರಿ ಯೋಜನೆಗಳಿಗೆ ನೀವು ಒಂದು ಇನ್ಕಮ್ ಟ್ಯಾಕ್ಸ್ ಕ್ಯಾಸ್ಟ್ ಸರ್ಟಿಫಿಕೇಟ್ ತಗೊಂಡು ಕೂಡ ಆಧಾರ್ ಕಾರ್ಡ್ ಕೊಡಬೇಕು. ಆಧಾರ್ ಕಾರ್ಡ್ ಕೊಟ್ಟು ಜೀರೋ ಆಗಿರ್ತದೆ ನಿಮ್ದು ಅದು. ಸೊ ಇದು ಎಲ್ಲ ಒಂದು ಕಡೆ ಸರ್ಕಾರ ಮಾಡಿರೋ ಒಂದು ಇಲ್ಲಿಂದ ನಮ್ಮ ನೆಗೆಟಿವ್ ಥಾಟ್ಸ್ ಅದು. ಹಾಗಾಗಿ ಕೇಂದ್ರ ಸರ್ಕಾರ ಮಾಡಿರೋಂಥ ಈ ಒಂದು ಮಹತ್ವಾಕಾಂಕ್ಷಿ ಯೋಜನೆ SIR ಕಾರ್ಯಕ್ರಮ ಏನಿದೆ ಅದು, ಈ ಸರ್ಕಾರಕ್ಕೆ ನಾವು ತುಂಬ ಥ್ಯಾಂಕ್ಸ್ ಹೇಳಬೇಕಾಗ್ತದೆ. ಅಲ್ಲಿ ಪ್ರತಿಯೊಂದು ಮನೆಯಲ್ಲೂ ಕೂಡ ವಿದ್ಯಾವಂತ ಎಜುಕೇಟೆಡ್ಗಳು ಇರ್ತಾರಲ್ಲಿ. ಮೊಬೈಲ್ ಆ್ಯಪ್ ಡೌನ್ಲೋಡ್ ಮಾಡ್ಕೊಳ್ಳಿ. ಯಾವ ಮೊಬೈಲ್ ಯೂಸ್ ಮಾಡ್ಬೇಕು ನೀವು ಅಂತಂದರೆ, ನಿಮ್ಮ ಯಾವ ಆಧಾರ್ ಕಾರ್ಡ್ ಇದೆ, ಆಧಾರ್ ಕಾರ್ಡ್ ಲಿಂಕ್ ಆಗಿದೆ ಆ ಮೊಬೈಲ್ ಮಾತ್ರ ಯೂಸ್ ಮಾಡ್ಬೇಕು. ನೀವು ಯೂಸ್ ಮಾಡಿದಾಗ ಆ್ಯಪ್ ಡೌನ್ಲೋಡ್ ಆಗ್ತದೆ, ಅಲ್ಲಿ ಪಾಸ್ವರ್ಡ್ ಕೇಳ್ತದೆ. ನಂತರ ಎಲ್ಲ ಪ್ರಕ್ರಿಯೆಯನ್ನು ಮೊಬೈಲಲ್ಲಿ ಮಾಡ್ಬೋದು. ನಿಮ್ಮಲ್ಲಿ ಮಕ್ಕಳು ಓದಿರೋಂಥ ವಿದ್ಯಾವಂತ ಮಕ್ಕಳಿದ್ದಾರೆ, ಗಂಡು ಮಕ್ಳು ಹೆಣ್ಮಕ್ಳು ಯಾರೇ ಆಗಿರಲಿ, ನಿಮ್ಮ ಮನೇಲೇ ಮಾಡೋವಂಥ ಪ್ರಕ್ರಿಯೆ ಇದು. ಸೊ ಆಗ ಮಾಡ್ಕೊಂಡಾಗ ಇವರಿಗೆ ಓನ್ಲಿ ಹ್ಯಾಡ್ ಮಾಡೋಕ್ಕೆ ಅಷ್ಟೇ ಅವ್ರಿಗೆ ಕೆಲಸ ಸಿಗ್ತದಲ್ಲಿ. ಇದೆಲ್ಲ ಬೇರೆ ಯಾವ ಕೆಲಸ ಇರಲ್ಲ ಅಲ್ಲಿ. ಹಾಗಾಗಿ ದಯಮಾಡಿ ನನ್ನ ಒಳಾಂಗಣ ವಿಧಾನಸಭಾ ಕ್ಷೇತ್ರ ಮತದಾರರಲ್ಲಿ ಒಂದು ವಿಶೇಷ ಮನವಿ, ತಮ್ಮ ಮೊಬೈಲಲ್ಲಿ ಮೊಬೈಲ್ ಆ್ಯಪ್ ಡೌನ್ಲೋಡ್ ಮಾಡ್ಕೊಳ್ಳಿ. ಈ ಒಂದು SIR ಪ್ರಕ್ರಿಯೆ ಕಾರ್ಯಕ್ರಮಕ್ಕೆ ನೀವು ಭಾಗಿಯಾಗಿ ಅಂತ ಮನವಿ ಮಾಡ್ಕೋತೀವಿ. ಆ್ಯಸ್ ಇಟ್ ಈಸ್ ಸೇಮ್ ಹಿಂಗೇ ಇವರು ನಿಮ್ಮದು ಇದ್ದರೆ ಓಕೆ, ಇಲ್ಲಾಂದರೆ ನಿಮ್ಮ ತಂದೆ ತಾಯಿದು ಫೆಚ್ ಆಗುತ್ತೆ. ಉದಾಹರಣೆ ಇಲ್ಲಿದೆ, ನಿಮ್ಮದಿದೆ ಯಾವುದು, ನಿಮ್ಮ ಹೆಸರು HV ಸುಬ್ರಹ್ಮಣ್ಯ ಅಲ್ವಾ, ಇದೆ ಕ್ರಮ ಸಂಖ್ಯೆ HV ಸುಬ್ರಹ್ಮಣ್ಯ 581. ಇದು ಸೇಮ್ ಆಗುತ್ತೆ. ಒಳನಾಭಿಸೂರು ಕ್ಷೇತ್ರ 133 119 ಕ್ರಮ ಸಂಖ್ಯೆ ಬಂದು 581. ಇದು ಇನ್ನು ಆ್ಯಸ್ ಇಟ್ ಈಸ್ ಇಲ್ಲಿ ಬರ್ಕೊಳ್ಳಿ. ನಿಮ್ಮ ಹೆಸರು, ತಂದೆ ಹೆಸರು ಇದು. 670 ಸರ್ ಎಷ್ಟಾಗಿದೆ ಈಗ ಸರ್? 670 670 ಡಿಸ್ಟ್ರಿಬ್ಯೂಟ್ ಮಾಡಿದ್ದೀವಿ. ಸೊ ಈಗ ಫಾರಮ್ ಫಿಲ್ ಅಪ್ ಆಗಿರೋವು ಒಂದು 25ರಿಂದ 30 ಆಗಿದೆ. ಅಲ್ಲಿಗೆ 60 ಅಪ್ಲೋಡ್ ಮಾಡಿದ್ದೀವಿ. ಈಗ ಕೆಲವರು ಇವಾಗ ಬೆಳಗ್ಗೆ ಕೊಟ್ಟಿದ್ದ ಫಾರಮಲ್ಲಿ ಈಗ ಸಂಜೆ ಇಸ್ಕೊತಿದ್ದೀವಿ, ಮತ್ತು ಸಂಜೆ ಕೊಡ್ತೀವಿ. ಅಂದರೆ ಅಫಿಷಿಯಲ್ ಏರಿಯಾ ಇರೋದ್ರಿಂದ ಸಂಜೆನೇ ಹೋಗಬೇಕು ನಾವು ಹತ್ರ. ನೆನ್ನೆ ಫಾರಮ್ ಕೊಟ್ಟಿದ್ದು, ನೆನ್ನೆ ಕೊಟ್ಟವಲ್ಲ ಇವತ್ತು ಇಸ್ಕೊಂಡು ಫಿಲ್ ಮಾಡಿದ್ದೀವಿ ಸರ್. ಅಲ್ಲಿಗೆ 42 ಏನೋ ಡೆತ್ ಇದೆ. ಶಿಫ್ಟೆಡ್ ಒಂದು 40ರಿಂದ 50 ಶಿಫ್ಟೆಡ್ಡೇ ಬರುತ್ತೆ. ಇದೆ ಸರ್, 40ರಿಂದ 50 ಶಿಫ್ಟೆಡ್ ಇದೆ ನಮ್ಮದು. ಹಾಗಾಗಿ ಕೊಡ್ತಾಯಿದ್ದೀವಿ ಸರ್. ಟೋಟಲ್ 670 ಸರ್. 100 ಜಾಸ್ತಿನೇ ಹೋಗುತ್ತೆ ಸರ್.
ಮೇಡಮ್ ಪ್ರಾಮುಖ್ಯತೆ ಏನಿದೆ ಅಂದರೆ ಅವ್ರಿಗೆ ಹೇಳ್ತೀವಿ, ನೀವು ಒಂದು ಭಾರತದ ಪ್ರಜೆ ಆಗಿರೋದ್ರಿಂದ ನಿಮ್ಮದು ವೋಟರ್ ಐ ಡಿ ಒಂದೇ ಕಡೆ ಇರಬೇಕು. ಎರಡು ಕಡೆ ಏನಾದ್ರು ವೋಟರ್ ಐ ಡಿ ಇತ್ತು ಅಂದರೆ ನಾವೀಗ ಏನು ಅಪ್ಲೋಡ್ ಮಾಡಿಕೊಂಡು ಸ್ಕ್ಯಾನ್ ಮಾಡಿರ್ತೀವೋ ಅದು ನಿಮ್ದು ಇನ್ನೊಂದು ಕಡೆ ಇತ್ತು ಅಂದರೆ ನಿಮ್ಮದು ಡಿಲೀಟ್ ಆಗೋಗುತ್ತೆ. ಮತ್ತು ಡೆತ್ ಆದವನು ಸಮೇತ ನೀವು ಮಾಜರ್ ಕಾಫಿ ಕೊಟ್ಟು ಸೈನ್ ಹಾಕಿ ಡಿಲೀಟ್ ಮಾಡಿಸಿದ್ರೆ ಅವು ಹಂಗೆ ಉಳ್ಕೊತಾರೆ, ಮುಂದಕ್ಕೆ ಅವೆಲ್ಲ ಅಫೆನ್ಸ್ ಆಗ್ತವೆ. ಹಂಗಿರೋ ದಯವಿಟ್ಟು ವೋಟರ್ ಐ ಡಿನ ನೀವು ನೆಗ್ಲೆಕ್ಟ್ ಮಾಡ್ದಂಗೆ ನಾವು ಕೇಳಿದ ಮಾಹಿತಿ ಕೊಟ್ಟು ನಮಗೆ ಸಹಕರಿಸಿ ಅಂದರೆ ತುಂಬ ಚೆನ್ನಾಗಿ ಸಹಕರಿಸ್ತಾರೆ. ನಮ್ಮನ್ನು ಏನೂ ಕೇಳಿಲ್ಲ, ಇನ್ನು ಬರ್ತೀವಿ ಅಂತ ಕೇಳಿದ್ದಾರೆ, ಅದಕ್ಕೆ ಐಡೆಂಟಿ ಕಾರ್ಡ್ ಕೊಡಿ ಅಂತ ಅಂದಿದ್ದಾರೆ. ನಮ್ಮ ಹುಡುಗ ಬರಲಿ ಅಂತ ಹೇಳಿ ನಾವು ಹೇಳಿದ್ವಿ. ಈಗ ಮೊನ್ನೆ ದಿನ ಬಂದು ನಮ್ಮದು ಕೊಟ್ಟವರು ಬಂದು ಎಲ್ಲ ಅವರೇ ಫೋಟೋ ತಗೊಂಡು ಎಲ್ಲ ಇದು ಮಾಡ್ಕೊಂಡು ಹೋಗ್ಬೇಕು. ಏನೂ ಮಾಡಿಲ್ಲ, ಬರೀ ಫಾರಮ್ ಕೊಟ್ಟೋದ್ರು ಅಷ್ಟೇ. ಈಗ ಅನಕ್ಷರಸ್ಥರು ಇರ್ತಾರೆ, ಅಕ್ಷರಸ್ಥರು ಇರ್ತಾರೆ ಅಲ್ವಾ. ಈಗ ನಮಗೆ ಗೊತ್ತಾಗೋದಿಲ್ಲ, ನಾವು ಹೋದ್ರೆ 5ನೇ ಕ್ಲಾಸು ಕನ್ನಡವೇ ಬರೆಯೋಕ್ಕಿಲ್ಲ ಸರಿಯಾಗಿ ಬರೆಯೋಕ್ಕೆ. ಐಡೆಂಟಿ ಕಾರ್ಡಲ್ಲಿ ಏನಿದೆ ಅದು ಬರೆದ್ಬಿಡಿ ಕೊಟ್ಬಿಡಿ ಅಂತಾರೆ. ನಾವು ಎಲ್ಲೆಲ್ಲಿ ಯಾವ್ಯಾವ ಜಾಗದಲ್ಲಿ ಏನೇನಂತ ಬರೆಯೋದು. ಬಂದಾಗಲೇ ಅವರು ಬರ್ಕೊಂಡು ಹೋಗ್ಬೇಕು. ಅವರು ಸುಮ್ಮನೆ ಫಾರಮ್ ಕೊಟ್ಟೋಗ್ಬಿಟ್ರೆ ಯಾವ ಲೆಕ್ಕ ಹೇಳಿ, ನೀವೇ ಹೇಳಿ. ಫಾರಮ್ ಕೊಡೋ ಪ್ರಕ್ರಿಯೆ ಎಲ್ಲ ಕಡೆ ನಡೀತಾ ಇದೆ, ಫಿಲ್ ಮಾಡಕ್ಕೆ ಅಂತ ಹೇಳ್ಬಿಟ್ಟು ಕೊಡ್ತಿದ್ದಾರೆ, ಅದನ್ನ ರಿಸೀವ್ ಮಾಡ್ಕೊಂಡು ಈಗ ಬರೆಯೋಕ್ಕೆ ಬರೋರು ಬರೆದು ಕೊಡ್ತಾರೆ. ನಾವು ಏನು ಮಾಡೋದು, ನಾವೇನು ಮಾಡೋದು, ಬರೆಯೋಕ್ಕೆ ಬರೋಕ್ಕಿಲ್ಲ. ನಾವು ಹೆಬ್ಬೆಟ್ಟು ಇದರಲ್ಲಿ ಈ ನಂಬರ್ ಇದೆ, ಅವ್ರದ್ದು ಐಡೆಂಟಿ ಕಾರ್ಡಲ್ಲಿ ಬೇರೆ ನಂಬರ್ ಇದೆ. ಈಗ ನಮ್ಮದು ಕರೆಕ್ಟಾಗಿದೆ, ಈ ನಂಬರ್ ಯಾವುದು ಇದು, ಅದು ಐಡೆಂಟಿ ಕಾರ್ಡಲ್ಲಿ ಕರೆಕ್ಟಾಗಿದೆ. ಬರೀ ಐಡೆಂಟಿ ಕಾರ್ಡ್ ಇರೋದು ಬರೆದ್ಬಿಟ್ಟು ಕೊಟ್ಬಿಡಿ ಅಂದರೆ ಏನಂತ ಬರೆಯೋದು ನಾವು? ಆ ನಂಬರ್ ಬರೆಯೋದು, ಈ ನಂಬರ್ ಬರೆಯೋದು, ಅವ್ರದ್ದು ಯಾವ ನಂಬರ್ ಬರೆಯೋದು? ಒಂದು ಓಟ್ ಕಳಿಬಾರ್ದು ಅನ್ನೋದು ನಮ್ಮ ಅಪೇಕ್ಷೆ. ಯಾಕೆ ಅಂದರೆ ನಾವು ಭಾರತೀಯರು, ನಾವು ಬೇರೆಯವ್ರಿಗೋಸ್ಕರ ನಾವು ಪ್ಲೇಸ್ ಕೊಟ್ಟಿರ್ತೀವಿ, ನಮಗೆ ಪ್ಲೇಸ್ ಇಲ್ಲ ಅಂತ ಅಂದಾಗ ನಮಗೂ ಒಂಥರ ಮುಜುಗರ ಆಗುತ್ತೆ. ಬೇರೆ ಬೇರೆ ತಾಲೂಕಲ್ಲ, ಬೇರೆ ಬೇರೆ ಸ್ಟೇಟ್ಗಳಿಂದೆಲ್ಲ ಬಂದಿರ್ತಾರೆ, ಅವ್ರಿಗೆಲ್ಲ ನಮ್ಮ ಇಂಡಿಯಾದಲ್ಲಿ ಪ್ಲೇಸ್ ಇದೆ, ನಮ್ಮಲ್ಲೇ ನಮಗೆ ಕೆಲವ್ರಿಗೆ ಪ್ಲೇಸ್ಗಳಿಲ್ಲ. ಆದಷ್ಟು ಎಲ್ಲೇ ಇರಲಿ, ಯಾರೇ ಇರಲಿ, ಅವರವರ ಓಟ್ ಎಲ್ಲಿದೆ ದಯವಿಟ್ಟು ಎಲ್ಲರೂ ಅಷ್ಟೇ, ಎಲ್ಲ ಮತಗಟ್ಟೆ ಪ್ರತಿಯೊಬ್ಬರಿಗೂ ನಾನು ಹೇಳೋದಿಷ್ಟೇನೆ, ಅವ್ರವ್ರ ಓಟ್ ಎಲ್ಲಿದೆ ಅಲ್ಲಿಗೆ ಬಂದವರು ಅವ್ರದ್ದು ಓಟಿಂದು ನಂಬರ್ಗಳು ಎಂಟ್ರಿ ಮಾಡಿಸಿ ಆದಷ್ಟು ಭಾರತೀಯರಾಗಿ ಇಲ್ಲಿ ಉಳ್ಕೊಳ್ಳೋದಕ್ಕೆ ಸಹಕಾರ ಕೊಡಬೇಕು. ಮತ್ತು ಬಿ ಎಲ್ ಎಗುಡು ಸಹಕಾರ ಕೊಡಬೇಕು. ಮತ್ತು ಅಲ್ಲಿ ಕೂತ್ಕೊಂಡು ಬರೆಯೋದು, ಇಲ್ಲಿ ಕೂತ್ಕೊಂಡು ಬರೆಯೋದು, ಬರೀ ಇವೇ ಇಂಟೆನ್ಷನ್ಗಳಾಗಿದೆ. ಈ ಮಳೆಗಾಲದಲ್ಲಿ ಕೆಲವು ಒಂದೊಂದು ಮನೆಗಳಲ್ಲಿ ಅಕ್ಕಪಕ್ಕದ ಮನೆಗಳು ಬರಿತೀವಿ, ಅಲ್ಲಿ ಬರೀ ಕೂಡ್ದು ಅದೇ ಮನೇಲಿ ಹೋಗಿ ಬರಿಬೇಕು. ಈ ಥರ ಎಲ್ಲ ಆಗ್ತಾಯಿದೆ ಸರ್. ದಯವಿಟ್ಟು ಪಬ್ಲಿಕ್ಸ್ಗಳು ನಮಗೆ, ಮೀಡಿಯಾದವರಾಗಲಿ ಪಬ್ಲಿಕ್ಸ್ ಆಗಲಿ ಎಲ್ಲರೂ ನಮಗೆ ಸಹಕಾರ ಕೊಟ್ಟರೆ ಇದನ್ನು 100% ನಾವು ಕೆಲಸ ಮಾಡೇ ಮಾಡ್ತೀವಿ ಅಂತ ಅಂದ್ಬಿಟ್ಟು ನಾನು ಹೇಳೋಕ್ಕೆ ಅಪೇಕ್ಷೆ ಪಡ್ತೀನಿ ಸರ್. ನಮಗೆ ವರ್ಕು ಸ್ವಲ್ಪ ಅವ್ರವ್ರ ಮನೇಲಿ ಎಜುಕೇಟೆಡ್ಸು ನಾವು ಒಂದು ಫಾರಮ್ ಫಿಲಪ್ ಮಾಡಿಕೊಟ್ರೆ ಅವ್ರ ಮನೇಲಿ ಒಂದು 10 ಜನ ಇರ್ತಾರೆ, ಅದು ಇನ್ನೊಂದೊಂದು ಫಾರಮ್ ಫಿಲ್ ಮಾಡಿಕೊಟ್ರೆ ನಮ್ಗೆ ಈಸಿ ಆಗುತ್ತೆ. 2 ಫಾರಮು ನಾವು ಬರೆಯೋಕ್ಕೆ ಹೋಗ್ತಾ ಇದ್ವಿ. ಕೆಲವು ಏನಾಗ್ತಿದೆ ಅಂದರೆ ವೈಟ್ನರ್ ಎಲ್ಲ ಹಾಕ್ಬಿಟ್ಟು ಬರಿತಾ ಇದ್ದಾರೆ ಸರ್. ಯಾಕೆ ಸುಮ್ಮನೆ ತಿದ್ದುಪಡಿಗಳಾಗ್ತಾ ಇದೆ, ಆಮೇಲೆ ಆ ಫಾರಮ್ ರಿಜೆಕ್ಟ್ ಆಗೋದು, ಅದು ನಮ್ಮ ಮೇಲೆ ಕಂಪ್ಲೇಂಟ್ಸ್ ಆಗೋದು. ಭಾಳ ಮುಖ್ಯವಾಗಿ ಕೆಲವು ಎಜುಕೇಟೆಡ್ಗಳಿರೋ ಮನೆಗಳಲ್ಲಿ ನಿಮಗೆ 90% ಕೆಲಸ ಕಮ್ಮಿ ಆಗ್ತದೆ. ಈಗ ಇವರು BCA ಮಾಡಿ ಈ ಮನೆ ಓಟ್ತೆಲ್ಲ ನಿಮಗೆ ಕಮ್ಮಿ ಆಗ್ಬಿಡ್ತದೆ. ಅವರೊಬ್ಬರು ಮಾಡಿದ್ರಲ್ಲಿ ನಿಮ್ಗೆ ಸ್ವಲ್ಪ ಒಂದು ಅವೇರ್ನೆಸ್ ಕ್ರಿಯೇಟ್ ಮಾಡಿದರೆ ಅವರೇ ಮೊಬೈಲಲ್ಲಿ ಮಾಡ್ಕೋತಾರೆ. ಈಗ ನೀವು ಎಲ್ಲದು ಸ್ಮಾರ್ಟ್ ಮೊಬೈಲ್ ಇದೆಯಲ್ಲ, ಅಲ್ಲಿ ತೋರಿಸ್ಕೊಟ್ಬಿಟ್ಟು ಯಾವ ಥರ ಮಾಡ್ಬೇಕಂತ ಅಂದರೆ ಅದು ಎಪಿಕ್ ನಂಬರೆಲ್ಲ ಕೊಟ್ಕೊಬಿಟ್ರೆ ಆಟೋಮೆಟಿಕ್ ನಿಮಗೆ ಭಾಳ ಈಸಿ ಆಗ್ತದೆ. ಆ ಥರ ಕೆಲವು ಯಾಕೆಂದರೆ ನೀವು ಬಂದರೆ ಏರಿಯಾ ಪೂರ್ತಿ ಎಲ್ಲ ಎಜುಕೇಟೆಡ್ ಏರಿಯಾ ಇದು. ಸೊ ಹಾಗಾಗಿ ಸ್ವಲ್ಪ ಅದು ಒಂದು ಅವೇರ್ನೆಸ್ ಕ್ರಿಯೇಟ್ ಮಾಡಿ, ನಿಮಗೆ ಸಮಯ ಕಮ್ಮಿ ಇರೋದ್ರಿಂದ ಇದು ನಿಮ್ಗೆ ಸೆಕ್ಯೂರ್ ಆಗ್ತದೆ. ಅದನ್ನು ಸ್ವಲ್ಪ ಒಂಚೂರು ಎಲ್ಲಿಗೆ ಅವೇರ್ನೆಸ್ ಕ್ರಿಯೇಟ್ ಮಾಡಿ. ಯಾರು ಜೊತೆಲಿ ಇರ್ತಾರಲ್ಲ, ಫೋನ್ ಯಾರು ಮಾಡಿದ್ರೆ ಸರ್ ನಿಮ್ಮ ಮೊಬೈಲಲ್ಲಿ ಮಾಡ್ಕೊಳ್ಳಿ, ಆ್ಯಪ್ ಡೌನ್ಲೋಡ್ ಮಾಡ್ಕೊಳ್ಳಿ, OTP ಕೇಳ್ತದೆ. ಬಟ್ ಒಂದೇ ಕಂಡೀಷನ್ ಅಂತಂತಂದ್ರಲ್ಲಿ ಆಧಾರ್ ಕಾರ್ಡಲ್ಲಿ ಯಾವ ನಂಬರ್ ಇರ್ತದೆ ಆ ನಂಬರಿಂದಲೇ ಮಾಡ್ಬೇಕು ಅವರು. ಇದು ನಿಮ್ಮದು ಆಧಾರ್ ಕಾರ್ಡ್ ಇದೆಯಲ್ಲ, ಆಧಾರ್ ಕಾರ್ಡಲ್ಲಿ ಏನು OTP ನಂಬರ್ ಕೊಟ್ಟಿರ್ತಾರೆ ಆ ನಂಬರಲ್ಲಿ ನೀವು ಆ್ಯಪ್ ಡೌನ್ಲೋಡ್ ಮಾಡ್ಕೊಂಡಿದ್ರೆ ಖಂಡಿತ ನಿಮ್ಮ ಮನೆಯದು 10 ನಿಮಿಷಕ್ಕೆಲ್ಲ ಮುಗಿಸ್ಬೋದು ನೀವು. ಅದನ್ನು ಸ್ವಲ್ಪ ಹೇಳ್ಕೊಡಿ ಎಲ್ಲರಿಗೂ. ನನ್ನ ವಾರ್ಡ್ ಬಂದು ನನ್ನ ಪಾರ್ಟಲ್ಲಿ 1128 ಮತದಾರರು, ಅದರಲ್ಲಿ 1064 ನಾನು ಡಿಸ್ಟ್ರಿಬ್ಯೂಟ್ ಮಾಡಿದ್ದೀನಿ. 64 ಡ್ಯೂ ಇದೆ. ಆ 64 ಏನಂದರೆ ಮನೆ ಬೀಗ ಹಾಕಿದೆಯಲ್ಲ ಅವ್ರುಗಳು ಸಿಕ್ಕಿಲ್ಲ ಸರ್. ಇದರಲ್ಲಿ ನಿಮಗೆ ಡೆತ್ ಆಗಿರೋವು ಯಾವ ಥರ ಸಿಕ್ಕಿದಾವ? ಇದೆ ಸರ್, ಸಿಕ್ಕಿದೆ. ಎಷ್ಟು ಡೆತ್ ಆಗಿರೋ ಸಿಕ್ಕಿವೆ? ಅದು ಹಂಚ್ಕೊಂಡು ಬಂದು ಸರ್, ಇಷ್ಟೇ ಅಂತ ನನಗೆ ಪರ್ಫೆಕ್ಟಾಗಿ ಗೊತ್ತಿಲ್ಲ. ಅವ್ರ ಹತ್ರ ಇದನ್ನು ಕಲೆಕ್ಟ್ ಮಾಡ್ತಾ ಇದ್ದೀನಿ. ಆಮೇಲೆ 2 ಕಡೆ ಓಟ್ ಇರ್ತಾವಲ್ಲ ಅಂತವೆಲ್ಲ ಅದನ್ನು ಕೈ ಬಿಡ್ತಾ ಕೇಳ್ಬಿಟ್ಟು ಅವೆಲ್ಲ ಅವ್ರನ್ನ ಕೇಳಿ ಕನ್ಫರ್ಮ್ ಮಾಡ್ಕೊಳ್ಳಿ. ಕೇಳೋಕ್ಕಿಂತ ಅಲ್ಲಿ ಅವ್ರದ್ದು ಇದು ಗೊತ್ತಾದಾಗ ಆಮೇಲೆ 2002 ಹಿಂದೆ ಅವರು ಇಲ್ಲಿದ್ರಾ ಇಲ್ವಾ ಅವೆಲ್ಲ ಐಡೆಂಟಿಫೈ ಮಾಡ್ಕೋತೀವಲ್ಲ. ಈ ಪ್ರೊಸೀಜರ್ಲಿ ಈಗ ಹಾಕಿದಾರಲ್ಲ ಇದೆ ಸರ್, ಈ ಥರ ಏನಿದೆ ಇದು ಈ ಫಾರ್ಮೇಟಲ್ಲಿ, ಈ ಫಾರ್ಮೇಟ್ ಸ್ವಲ್ಪ ಅಬ್ಸರ್ವ್ ಮಾಡ್ತಾ ಇದ್ರಲ್ವಾ? ಖಂಡಿತ ಸರ್. ಯಾರ BLAಗಳು ಯಾರು ಬಂದಿದ್ರ? ನಮ್ಮ ಪಾರ್ಟಿಯಿಂದ ಯಾರು ಬಂದಿದ್ರು? ಪಾರ್ಟಿಯಿಂದ ಯಾರು ಬಂದಿರಲಿಲ್ಲ. ಏನೋ ನಿಮಗೆ ಏನು ತೊಂದರೆ ಇಲ್ಲ? ನಿಮಗೆ ಸಹಾಯಕರು ಏನು ಬೇಕಾಗಿಲ್ಲ? ಇಲ್ಲ ಸರ್. ನೀವು ಅದಕ್ಕೆ ಇವಾಗ ಒಂದು ತಮಿಳ್ನಾಡಿಂದ ಇತ್ತು, ಅದನ್ನು ಭಾಗಸಂಖ್ಯೆ ತರಿಸ್ಕೊಂಡೆ. ಅವರು ಈಗ ಮೊನ್ನೆ ಹೋಗಿ ಓಟ್ ಹಾಕೋರಂತೆ ತಮಿಳ್ನಾಡಲ್ಲಿ, ಮತ್ತು ಇಲ್ಲಿ ಓಟ್ ಐತೆ. ಆಮೇಲೆ ಅದನ್ನು ಅವರೇ ಡಿಲೀಟ್ ಮಾಡಿ ಅಂದರು. ನಾವು ಅಲ್ಲೋಗಿ ಓಟ್ ಹಾಕ್ತೀವಿ, ಡಿಲೀಟ್ ಮಾಡಿ ಅಂದ್ಬಿಟ್ಟು ಸೈನ್ ಹಾಕ್ಕೊಟ್ರು. ಅದೇ 2 3 ಓಟ್ ಇರೋ 2 ಓಟ್
ಅವರು ಈಗ ಹೋಗಿ ಓಟ್ ಹಾಕಿದ್ರಂತೆ 4 ಏಪ್ರಿಲಲ್ಲಿ. ನಮ್ಮದು 2 ಮೇಡಮ್ ಇದನ್ನು ತೊಗೊಬನ್ನಿ ಅಂದೆ, ಭಾಗಸಂಖ್ಯೆ ಕ್ರಮ ಸಂಖ್ಯೆ ತೊಗೊಬನ್ನಿ ಅಂದಿದ್ದಕ್ಕೆ ನಮ್ಮದು ಅಲ್ಲಿದೆ ಮೇಡಮ್ ಅಂತ ಕೇಳಿದ್ರು. ಅದಕ್ಕೆ ನಾನು ಹಂಗೆ ಹೇಳಿದ್ದಕ್ಕೆ ಅವ್ರು ಹೇಳಿದ್ರು ನಮಗೆ ಅಲ್ಲಿ ಬೇಕು ಮೇಡಮ್ ಓಟು ಅಂತ ಅಂದರು. ಅಲ್ಲ ಅಲ್ಲಿ ಅವರು ವಾಸ ಇಲ್ಲಿ. ಅದಕ್ಕೆ ನಾವು ಏನೇ ಒಂದು ಬೆನಿಫಿಟ್ ಬಂದರೂ ನಮಗೆ ಬೇಕು, ಅದಕ್ಕೆ ನಮಗೆ ಅಲ್ಲೇ ಇರಲಿ, ಇಲ್ಲಿ ಬೇಡ ಅಂದರು. ಅದಕ್ಕೆ ನಾನು ಕ್ಯಾನ್ಸಲ್ ಅಂತ ಅಂದ್ಬಿಟ್ಟು ಬರ್ಕೊಂಡೆ. ನಾವು ಮಾಹಿತಿಗಳು ನಮ್ಮ ಸಂಬಂಧಪಟ್ಟಿದ್ದೇನೇನಿದೆ, ಆಧಾರ್ ಕಾರ್ಡು ಮತ್ತು ವೋಟರ್ ಐ ಡಿ, ಏನು ಬಿಫೋರ್ ವೋಟರ್ ಐ ಡಿ ಇತ್ತು ಅದನ್ನೆಲ್ಲನೂ ಪ್ರೊವೈಡ್ ಮಾಡಿ. ಇಲ್ಲ ಸೇರಿಸೋಂಥದ್ದಿತ್ತು ನಮ್ಮ ಮಿಸ್ಸಸ್ದು, ಅದು ಸೇರಿಸಿದ್ದೀವಿ. ಮುಂದಿನ ತಿಂಗಳಲ್ಲಿ ಆಗುತ್ತೆ ಅದು. ಮುಂಜಾನೆಯಿಂದ ಇದುವರೆಗೂ ನಮ್ಮ HTV ಕನ್ನಡ ತಂಡ ಯಾವ ರೀತಿಯಾಗಿ ಹಾಸನದ ಹೊಳೆನರಸೀಪುರ ವಿಧಾನಸಭಾ ಕ್ಷೇತ್ರದಲ್ಲಿ BLA ಮತ್ತು BLOಗಳು ಯಾವ ರೀತಿಯಾಗಿ ಮತ ಪರಿಷ್ಕರಣೆಯನ್ನು ಮಾಡ್ತಾ ಇದ್ದಾರೆ, ಮನೆ ಮನೆಗೆ ತೆರಳಿ ಅನ್ನೋದನ್ನ ನೋಡಿದ್ವಿ. ತುಂಬಾ BLOಗಳು ಹೇಳ್ತಾ ಇದ್ರು ತುಂಬ ಅನಾನುಕೂಲ ನಮಗಿದೆ, ನಮಗೆ BLOಗಳ ಇನ್ನೂ ನಮಗೆ ಸಹಾಯಕ್ಕೆ ಬೇಕು ಅಂತ ಹೇಳಿ ಕಷ್ಟ ಆಗ್ತಿದೆ ಅಂತ. ಆ ಎಲ್ಲ ಸಮಸ್ಯೆಗಳ ಜೊತೆಗೆ ಇಲ್ಲಿ ಮತ ಪರಿಷ್ಕರಣೆ ತುಂಬ ಅದ್ಭುತವಾಗಿ ನಡೀತಾ ಇದೆ. ಈಗ ಇನ್ನೂ 6 ದಿನಗಳ ಕಳೆದಿರೋದ್ರಿಂದ ಇನ್ನು ಹಲವಾರು ಕಡೆ ಅವರು BLOಗಳು ಬಾಕಿ ಇದೆ ಭೇಟಿ ನೀಡುವಂಥದ್ದು. ಕೊನೆವರೆಗೂ ಏನು ಜುಲೈ 29 ಇದೆ ಅಲ್ಲಿವರೆಗೂ ಕೂಡ ನಮ್ಮ HTV ತಂಡ ಈ ಒಂದು SIR ಪರಿಷ್ಕರಣೆಯ ಹಿಂದೆ ಬಿದ್ದಿರ್ತೀವಿ ಅಂತ ಹೇಳ್ತಾ ಇದ್ವಿ. ಧನ್ಯವಾದ. ಕ್ಯಾಮ್ರಾ ಪರ್ಸನ್ ಶಿವು ಜೊತೆ ಹರ್ಷಿತಾ ವೈವಿ, HTV ಕನ್ನಡ, ಹಾಸನ.